ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ವ್ಲಾಗ್ಸ್. ಫ್ರೆಂಡ್ಸ್ ಇವತ್ತು ಫ್ರೈಡೇ ಅಂದರೆ ಸ್ಪೆಷಲ್ ಡೇ ಅಲ್ವಾ. ಇವತ್ತು ಪೂಜೆ ಇದ್ದೇ ಇರುತ್ತೆ. ನಮಗೆಲ್ಲ ಒಂಥರ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ಫ್ರೈಡೇ ಬಂದರೆ. ನಾನಂತೂ ಇವತ್ತು ಎದ್ದಿದ ತಕ್ಷಣ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ನೋಡಿ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ. ನೆನ್ನೆ ಇಡ್ಲಿ ಸಾಂಬಾರು ಮಾಡಿದ್ದೆ ಅಲ್ವಾ, ಅದೇ ಇನ್ನೂ ಸ್ವಲ್ಪ ಬ್ಯಾಟರ್ ಇತ್ತು, ಅದನ್ನು ಇವತ್ತು ಇಡ್ಲಿ ಹಾಕ್ತಿದ್ದೀನಿ. ರಾತ್ರಿ ಕಾಳು ಸಾಂಬಾರು ಮಾಡಿದ್ದೆ, ಅದು ಸ್ವಲ್ಪ ಇದೆ, ಮತ್ತು ನೆನ್ನೆದು ಸ್ವಲ್ಪ ಸಾಂಬಾರಿದೆ, ಮತ್ತು ನಮ್ಮ ಅಕ್ಕ ಸ್ವಲ್ಪ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರಂತೆ, ಅದು ಕಳಿಸಿದ್ದಾರೆ. ಎಲ್ಲ ಇದೆ, ಅದಕ್ಕೆ ದೋಸೆ ಮಾಡ್ತಿದ್ದೀನಿ. ಬೇಕು ಅಂದರೆ ಮಧ್ಯಾಹ್ನ ಸ್ವಲ್ಪ ಅದ್ರ ಜೊತೆ ರೈಸ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹಾಗೆ ಹಾಲನ್ನು ಕಾಯಿಸ್ತಾ ಇದ್ದೀನಿ. ಟಿಫನ್ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಈ ಟೈಮ್ಗೆ ಬಿಸಿಲಂತೂ ನಮ್ಮ ಅಡುಗೆ ಮನೇಲಿ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಗೊತ್ತಾ, ಸ್ಟ್ರೈಟಾಗಿ ನಮ್ಮ ಅಡುಗೆ ಮನೆಗೆ ಬೀಳ್ತಾ ಇರುತ್ತೆ. ಟಿಫನ್ನು ರೆಡಿ ಆಯಿತು, ಕಾಫಿ ಆಯಿತು, ಎಲ್ಲ ಆಯಿತು. ನೋಡಿ ಸ್ನಾನ ಮಾಡ್ಕೊಂಬಂದೆ, ಈಗ ಪೂಜೆ ಮಾಡೋಣ ಅಂತ. ಹಾಗೆ ಸ್ವಲ್ಪ ಹೂ ಇತ್ತು, ಹೂವು ಕಟ್ಬಿಟ್ಟು ಆಮೇಲೆ ಹೋದೆ ಸ್ನಾನಕ್ಕೆ. ಸ್ನಾನ ಮಾಡ್ಕೊಂಬಂದೆ. ಬನ್ನಿ ಈಗ ಪೂಜೆನ ಮಾಡೋಣ. ಹೂವು ಸ್ವಲ್ಪ ದಿನದಿಂದ ಈಗ ಮಲ್ಲಿಗೆ ಹೂವು ಎಲ್ಲ ಸಿಗ್ತಿತ್ತು ಫ್ರೆಂಡ್ಸ್, ಇನ್ನು ಸಿಗಲ್ಲ ಹೂವು, ಎಲ್ಲ ಲಾಸ್ಟ್ ಆಯಿತು. ದಾಸವಾಳ ಎಲ್ಲ ಫುಲ್ ಕಡಿಮೆ ಆಗಿಬಿಟ್ಟಿದೆ, ಒಂದೋ ಎರಡೋ ಸಿಗ್ತಾಯಿದೆ. ಈ ಟೈಮಲ್ಲಂತೂ, ಈ ಸೀಸನಲ್ಲಂತೂ, ಈ ರೈನಿ ಸೀಸನಲ್ಲಿ ತುಂಬಾ ಬಿಡ್ತಿತ್ತು. ಈ ಸೀಸನಲ್ಲಿ ಯಾಕೋ ಏನೋ ದಾಸವಾಳ ಬಿಡ್ತಾನೆ ಇಲ್ಲ, ಒಂದು ಎರಡು ಆ ಥರ ಸಿಗ್ತಾಯಿದೆ. ಇನ್ನು ಏನಪ್ಪ ಯಾವುದು ನಿತ್ಯ ಮಲ್ಲಿಗೆ ಸ್ಟಾರ್ಟ್ ಆಗಿದೆ. ನನಗೇನೋ ನಿತ್ಯ ಮಲ್ಲಿಗೆ ಅದನ್ನು ಕಟ್ಟೋದಂದರೆ ತುಂಬ ಇಷ್ಟ ಆಗುತ್ತೆ, ಯಾಕೋ ತುಂಬಾ ಇಷ್ಟ. ಅದನ್ನು ಕಿತ್ಕೊಂಬಂದು ಕಟ್ಟೋದಕ್ಕೆ ತುಂಬ ಇಷ್ಟ ನನಗೆ ನಿತ್ಯ ಮಲ್ಲಿಗೆ. ಹಾಗೆ ಇನ್ನು ಅದು ಅಂದರೆ ಜಾಸ್ತಿ ಏನು ಸಿಗ್ತಾ ಇಲ್ಲ, ಒಂದು ಮೊಳ ಅಷ್ಟು ಆ ಥರ ಸಿಗ್ತಾಯಿದೆ. ಇನ್ನು ವೈಟ್ ರೋಸ್ ಒಂದಿದೆ, ಅದಂತೂ ಈಗ ಗಿಡ ತುಂಬ ಸಿಕ್ಕಿದೆ. ಆದರೆ ಅದನ್ನು ಇಡೋದಕ್ಕೆ ಅದನ್ನು ಫೋಟೋಕ್ಕೆ ಇಟ್ಟರು ಸ್ವಲ್ಪ ಹೊತ್ತೇ ಇರೋದು, ಒಂಥರ ಎಲ್ಲ ಬಾಡ್ಕೊಂಡಂಗೆ ಆಗುತ್ತೆ. ದಾಸವಾಳ ಸಿಕ್ಬಿಟ್ರೆ ಅಂತೂ ನನಗೆ ಖುಷಿ ಆಗುತ್ತೆ. ಇನ್ನು ಮಲ್ಲಿಗೆ ಹೂವು ಲಾಸ್ಟ್ ಆಯಿತು. ಇನ್ನು ಪೂಜೆಗೆ ಏನಪ್ಪ ಸಿಗುತ್ತೆ, ಇನ್ನು ಹೂವೇ ಕಡಿಮೆ ಆಯಿತು ಅಂತ ಅನಿಸ್ತಿತ್ತು. ಏನಾದರೂ ಒಂದು ಹೂವು ಇದ್ದೇ ಇರುತ್ತೆ, ಆದರೆ ದಾಸವಾಳ ಈ ಥರ ಮಲ್ಲಿಗೆ ಹೂವು ಸಿಕ್ಕರೆ ಪೂಜೆಗೆ ಒಂಥರ ಚೆಂದ. ಅದು ಇಟ್ಟು ಪೂಜೆ ಮಾಡೋದಕ್ಕೆ, ಮಲ್ಲಿಗೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ಏನೋ ಒಂಥರ ಅಮ್ಮನವ್ರಿಗೆ ಇಷ್ಟ ಅಲ್ವಾ ಮಲ್ಲಿಗೆ ಹೂವು ಅಂದರೆ, ಅದಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಫ್ರೆಂಡ್ಸ್. ನಾನು ಕರ್ಪೂರ ಬೆಳಗಲ್ಲ ಅಂತ ಹೇಳಿದ್ದೀನಿ, ರೀಸೆಂಟಾಗಿಂದ ಅದನ್ನು ಬಿಟ್ಬಿಟ್ಟೆ ಕರ್ಪೂರ ಬೆಳಗೋದನ್ನು. ತುಪ್ಪದ ಆರತಿ ಬೆಳಗ್ತೀನಿ. ಇವತ್ತು ಹಾಗೆ ಸ್ವಲ್ಪ ಬೆಣ್ಣೆನೂ ಇತ್ತು, ಕರಗಿಸ್ಬಿಟ್ಟು ನೋಡಿ ಮನೆಯಲ್ಲೇ ತುಪ್ಪ ಮಾಡಿ ತುಪ್ಪದ ಆರತಿನ ಬೆಳಗ್ತಾ ಇದ್ದೀನಿ. ಹಾಲನ್ನು ಕಾಯಿಸಿಟ್ಟು ಕೆನೆ ತೆಗೆದು ನಾನು ಸ್ವಲ್ಪ ತುಪ್ಪನ ಮಾಡ್ಕೊತೀನಿ. ರಕ್ಷಾ ಬರೋ ಟೈಮ್ ಆಯಿತು. ಮಧ್ಯಾಹ್ನ ಅಂದರೆ 4 ಗಂಟೆಗೆ ಅವಳು ಬರೋ ಟೈಮ್ ಆಯಿತು, ಕಾಲೇಜಿಂದ ಬರೋ ಟೈಮು. ಫೋನ್ ಮಾಡ್ತಾಳೆ, ಗೇಟ್ಗೆ ಹೋಗಿ ಕರ್ಕೊಂಬರ್ಬೇಕು. ಊರ ಬಸ್ಸು ಅದು ಟೈಮಿಂಗ್ಸ್ ಅಡ್ಜಸ್ಟ್ ಆಗೋಲ್ಲ, ಒಂದು ದಿನ ಸಿಗುತ್ತೆ, ಒಂದು ದಿನ ಸಿಗೋಲ್ಲ. ಹಾಗಾಗಿ ಊರ ಬಸ್ ಸಿಕ್ಕಿದ್ರೆ ಬರ್ತಾಳೆ, ಮನೆ ಹತ್ರನೇ ಊರೊಳಗಡೆನೇ ಬಂದು ಇಳಿತಾಳೆ. ಇಲ್ಲ ಅಂದರೆ ನಮ್ಮೂರು ಬಸ್ ಸ್ಟಾಪ್ಗೆ ಅಂದರೆ ಗೇಟ್ ಹತ್ರ ಹೋಗಿ ಕರ್ಕೊಂಡು ಬರಬೇಕು. ಹಂಗಾಗಿ ಫೋನ್ ಮಾಡಿದ್ಲು, ಹೋದೆ ನೋಡಿ ಗೇಟಲ್ಲಿ ಇದ್ದೀನಿ, ಇನ್ನೂ ಬಂದಿಲ್ಲ. ಬಂತು ಬಸ್ ಹೋಯ್ತಲ್ವ ಮುಂದೆ, ಬಂದು ಕರ್ಕೊಂಡು ಬಂದೆ ಮನೆ ಹತ್ರ ಕರ್ಕೊಂಬಂದು. ಇನ್ನು ಮನೇಲಿ ಯಾರು ಇರುವಲ್ವಲ್ಲ, ಬೀಗ ಹಾಕ್ಕೊಂಡೇ ಹೋಗಬೇಕು. ಬೀಗ ಅಂತೂ ಸ್ನಾನಕ್ಕೆ ಹೋದ್ರು ಫ್ರೆಂಡ್ಸ್, ನಾನು ಬೀಗ ಹಾಕ್ಕೊಂಡೇ ಹೋಗೋದು, ಲಾಕ್ ಮಾಡಿಕೊಂಡೇ ಹೋಗೋದು. ಯಾಕೆ ಅಂದರೆ ಸ್ವಲ್ಪ ನಮ್ಮೂರಲ್ಲೆಲ್ಲ ಕಳ್ತನ, ಆ ಥರ ಕಳ್ಳರು ಕಾಟ ಎಲ್ಲ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ನಾನು ಹೂ ಬಿಡಿಸ್ಕೊಂಬರೋಕ್ಕೋದ್ರೂ ಬೀಗ ಹಾಕ್ಕೊಂಡು ಹೋಗ್ಬೇಕು, ಸೊ ಆ ಥರ ಆಗಿಬಿಟ್ಟಿದೆ. ಎಲ್ಲೋದ್ರೂ ಹೋಟೆಲಿ ಬೀಗ ಹಾಕ್ಕೊಂಡೇ, ಇಲ್ಲಿ ಮನೇನ ಲಾಕ್ ಮಾಡಿಕೊಂಡೇ ಹೋಗಬೇಕು ಅಂತ ಪರಿಸ್ಥಿತಿ ಇದೆ ಈಗ. ಕರ್ಕೊಂಬಂದೆ. ಇನ್ನು ಬೆಳಗ್ಗೆ ಹಾಕಿದೆ ನೋಡಿ, ಮೊಸರು ಎಷ್ಟು ಚೆನ್ನಾಗಿ ಎತ್ಕೊಂಡಿತ್ತು ಅಂತ ನೋಡಿದ್ರಲ್ವ, ಮೊಸರು ಎಷ್ಟು ಚೆನ್ನಾಗಾಗಿದೆ ನೋಡಿ. ಇನ್ನೆಲ್ಲ ಅಷ್ಟರಲ್ಲಿ ಇನ್ನು ಸಂಜೆ ಪೂಜೆ ಟೈಮ್ ಆಯಿತು. ಎಲ್ಲ ಮತ್ತೆ ಸಂಜೆ ಪೂಜೆನ ಮಾಡ್ತಾಯಿದ್ದೀನಿ, ದೀಪ ಹಚ್ಚಿ ಪೂಜೆನ ಮಾಡ್ತಾಯಿದ್ದೀನಿ. ಇವತ್ತು ಸಂಘಕ್ಕೆ ಹೋಗಬೇಕು ಅಂದರೆ ಫ್ರೆಂಡ್ಸ್, ಇದು ಶ್ರೀಶಕ್ತಿ ಸಂಘಗಳಿದೆಯಲ್ಲ, ಹಾಗೆ ನಾನು ಸಂಘದಲ್ಲಿ ಇದ್ದೀನಿ, ಶ್ರೀಶಕ್ತಿ ಸಂಘದಲ್ಲಿ ಮಲ್ಲಿಗೆ ಸ್ವಸಹಾಯ ಸಂಘ ಅಂತ ಮಾಡ್ಕೊಂಡಿದ್ದೀವಿ. ತುಂಬ ವರ್ಷಗಳಿಂದ ಮಾಡ್ಕೊಂಡಿದ್ದೀವಿ. ನಾವು ತಿಂಗಳಿಗೆ 2 ಸಾರಿ ಮಾಡ್ಕೊತೀವಿ, 5ನೇ ತಾರೀಕು ಮತ್ತು 20ನೇ ತಾರೀಕು. ಅಂದರೆ ಸಂಘದ ಮೀಟಿಂಗನ್ನು ತಿಂಗಳಲ್ಲಿ 2 ಸಾರಿ ಮಾಡ್ತೀವಿ. ಇವತ್ತು ಸಾಲ ತೊಗೊಂಡಿರೋರೆಲ್ಲ ಇವತ್ತು ಮರುಪಾವತಿ ಮಾಡ್ತಾರೆ. ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರು ಬೇಗ ಹೋಗಿರ್ತಾರೋ ಅವರು ಬುಕ್ಸನ್ನು ಬರೀತಾರೆ, ಒಬ್ಬರೇ ಬರೆಯೋದು ಅಂತ ಏನಿಲ್ಲ. ಯಾರು ಬೇಗ ಹೋಗಿದ್ರೆ ಅವರು ಬುಕ್ಸನ್ನು ಬರೀತಾರೆ. ಪ್ರತಿನಿಧಿಗಳು ಅವ್ರ ಹತ್ರ ಇರುತ್ತೆ ಬುಕ್ಸು, ಅವ್ರು ಹೋಗಿರ್ತಾರೆ ಸ್ವಲ್ಪ ಬೇಗ. ಅವರಾದಮೇಲೆ ಯಾರು ಹೋದರೆ ಅವರು ಬುಕ್ಸನ್ನು ಬರೀತಾರೆ. ನೋಡಿ ಎದುರುಗಡೆ ಕಾಣೋದು ಪೋಸ್ಟ್ ಆಫೀಸು. ಹಾಗೆ ಇಲ್ಲೇ ಪಕ್ಕನೇ ಮಹೇಶ್ವರಮ್ಮ ದೇವಸ್ಥಾನ ಇದೆ. ಇಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಮಹೇಶ್ವರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ, ನಮಸ್ಕಾರ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಇಲ್ಲೊಂದು ಫ್ರೆಂಡ್ಸ್ ಪಕ್ಕನೇ ಭಜನೆ ಮನೆ ಇದೆ, ಇದ್ರ ಎದುರುಗಡೆ ಅಲ್ಲೆಲ್ಲ ಫಸ್ಟ್ ಮಾಡ್ತಿದ್ವಿ. ತುಂಬಾ ಗಲೀಜಾಗಿಬಿಟ್ಟಿದೆ ಈಗ ನೋಡಿ, ಅದೇ ಎದುರುಗಡೆ ಕಾಣ್ತಿದೆಯಲ್ಲ ಅದೇ ಫಸ್ಟೆಲ್ಲ ಅಲ್ಲೇ ಮಾಡ್ತಿದ್ವಿ.
ತುಂಬ ಗಲೀಜಾಗಿಬಿಟ್ಟಿದೆ, ಕ್ಲೀನ್ ಮಾಡಬೇಕು ಅಂತ ಒಳಗಡೆನೇ ಕೂತ್ಕೊತಾ ಇಲ್ಲ. ಮತ್ತು ಅಲ್ಲೇ ಒಬ್ಬರ ಮನೆ ಮುಂದೆ ಕೂತ್ಕೊಂಡು ಎಲ್ಲ ಬರ್ಕೊಂಡು ಬರ್ತೀವಿ. ಸಂಘದೆಲ್ಲ ಮುಗಿಸ್ಕೊಂಡು ಮತ್ತು ಮಹೇಶ್ವರಮ್ಮನ ದೇವಸ್ಥಾನಕ್ಕೆ ಹೋದೆ. ಎಲ್ಲೂ ನೋಡಿ ನಮ್ಮೂರವರೆಲ್ಲ ಬಂದಿದ್ದಾರೆ. ಎಲ್ಲ ನೋಡಿ ನಮ್ಮೂರು ಮಹೇಶ್ವರಮ್ಮನ ದೇವಸ್ಥಾನ ಇದು. ಪ್ರತಿ ಶುಕ್ರವಾರ ಅಂತೂ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ. ಒಂದೊಂದು ದಿನಕ್ಕೆ ಎಷ್ಟು ಜನ ಪೂಜೆ ಮಾಡ್ತಾರೆ ಗೊತ್ತಿಲ್ಲ. ಶುಕ್ರವಾರ ಹಾಗೆ ಪ್ರಸಾದನೂ ಕೊಡ್ತಾರೆ. ಯಾರು ಇವತ್ತು 3 ಜನ ಪೂಜೆ ಮಾಡ್ತಿರೋ ಥರ ಇದೆ. 3 ಥರ ಪ್ರಸಾದ ಕೊಟ್ಟಿದ್ದೀವಿ. ಅದೇ ಯಾರು ಪೂಜೆ ಮಾಡಿಸ್ತಾರೆ ಅವರು ಎಲ್ಲ ಪ್ರಸಾದ ಕೊಡ್ತಾರೆ. ಇವತ್ತು ನೋಡಿ 3 ಥರ ಪ್ರಸಾದ, ಖಾರ ಪೊಂಗಲ್ ಮತ್ತು ಪುಳಿಯೋಗರೆ. ನಾವು ಹೋಗೋಷ್ಟರಲ್ಲಿ ಅಂದರೆ ನಮ್ಮ ಮನೆ ಮುಂದೆ ಇರೋರು, ನಾವು ಹೋಗೋಷ್ಟರಲ್ಲಿ ನಮಗೆ ಕೇಸರಿಬಾತ್ ಖಾಲಿ ಆಗೋಯ್ತು. ನನಗಂತೂ ಕೇಸರಿಬಾತ್ ಅಂದರೆ ತುಂಬ ಇಷ್ಟ. ನಮಗೆ ನಮ್ಮ 3 ಜನಕ್ಕೆ ಕೇಸರಿಬಾತ್ ಖಾಲಿ ಆಗಿಬಿಡ್ತು. ಅಲ್ಲಿವರೆಗೂ ಕೊಟ್ಟರು. ನನಗಂತೂ ಅಯ್ಯೋ ಕೇಸರಿಬಾತ್ ಏನೋ ನನಗೆ ಸ್ವೀಟ್ ಅಂದರೆ ಸ್ವಲ್ಪ ಇಷ್ಟ. ಅದರಲ್ಲೂ ಪ್ರಸಾದ ಚೆನ್ನಾಗಿ ಮಾಡಿರ್ತಾರಲ್ವ, ನಾನು ಈ ಕೇಸರಿಬಾತ್ ಅಂತ ಅಂದ್ಕೊಂಡಿದ್ರೆ ಖಾಲಿ ಆಗ್ಬಿಡ್ತು. ಏನೂ ಮಾಡೋಕ್ಕಾಗಲ್ಲ. ನನಗಂತೂ ಸ್ವಲ್ಪ ಬೇಜಾರಾಯಿತು, ಅಯ್ಯೋ ಕೇಸರಿಬಾತ್ ನಮ್ಗೆ ಸಿಗಲಿಲ್ವಲ್ಲ ಅಂತ. ಮತ್ತು ಪ್ರಸಾದ ತೊಗೊಂಡು ಮನೆಗೆ ಬಂದ್ವಿ. ಫ್ರೆಂಡ್ಸ್, ನಮ್ಮೂರಲ್ಲಂತೂ ತುಂಬ ಚೆನ್ನಾಗಿದೆ ದೇವಸ್ಥಾನಗಳು. ಎಲ್ಲ ದೇವಸ್ಥಾನಗಳು ತುಂಬಾ ಚೆನ್ನಾಗಿದೆ. ಇದು ಮಹೇಶ್ವರಮ್ಮ, ತುಂಬ ಪವರ್ಫುಲ್ ಮಹೇಶ್ವರಮ್ಮ ದೇವರು ಇದು. ಫ್ರೆಂಡ್ಸ್, ಏಪ್ರಿಲಲ್ಲಿ ಜಾತ್ರೆ ಮಾಡಿದ್ರು, ಊರಹಬ್ಬ ಮಾಡಿದ್ರು. ತುಂಬ ಚೆನ್ನಾಗಿ, ತುಂಬ ಗ್ರ್ಯಾಂಡಾಗಿ ಮಾಡಿದ್ರು. ನಾವು ಮಾಡಲಿಲ್ಲ, ಅದಕ್ಕೆ ಏನು ವೀಡಿಯೋಸ್ ಏನೂ ಹಾಕಲಿಲ್ಲ ನಾನು. ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಪ್ರತಿ ವರ್ಷ ಮಾಡಲ್ಲ, 3 ವರ್ಷಕ್ಕೆ ಒಂದು ಸಾರಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮೂರಲ್ಲಂತೂ ಪ್ರತಿಯೊಂದು ಹಬ್ಬನೂ, ಪ್ರತಿಯೊಂದು ಪೂಜೆಗಳು, ವಾರ್ಷಿಕೋತ್ಸವಗಳು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇಲ್ಲ ಸಂಘದ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ಫ್ರೆಂಡ್ಸ್, ಇದಾಗಿತ್ತು ಫ್ರೈಡೇ ವ್ಲಾಗ್ ನಂದು. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು.